ನಮಸ್ತೆ ಆತ್ಮೀಯರೇ. ಇವತ್ತು ನಾವು ಗುಂಡಲ್ ಡ್ಯಾಮ್ ಹತ್ರ ಇದ್ದೀವಿ. ಈಗಾಗಲೇ ಇಲ್ಲಿ ನಾವು ಫಾರ್ಮಿಂಗ್ ಕಾಂಪೋಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಈ ರೀತಿ ಬೆಡ್ಗಳನ್ನ ಮಾಡ್ಕೊಳ್ಬೇಕು. ನೀವು ಯಾವುದೇ ಗೊಬ್ಬರವನ್ನು, ಕುರಿ ಗೊಬ್ಬರ ಆಗಲಿ, ಕೋಳಿ ಗೊಬ್ಬರ ಆಗಲಿ, ಕೊಟ್ಟಿಗೆ ಗೊಬ್ಬರ ಆಗಲಿ, ಯಾವುದನ್ನು ನೇರವಾಗಿ ನೀವು ಜಮೀನಿಗೆ ಹಾಕ್ಬಾರ್ದು. ಯಾಕೆಂತೇಳಿದ್ರೆ ಅದು ನಿಮ್ಮ ಕೊಟ್ಟಿಗೆಯಲ್ಲೇ ಆಗಲಿ ಅಥವಾ ದನದ ಕುರಿಯ ಹೊಟ್ಟೆಯಲ್ಲಿ ಅದು ಜೀರ್ಣ ಆಗೋದು ಸುಮಾರು ಒಂದು 70% ಜೀರ್ಣ ಆಗ್ತದೆ. ಬಾಕಿ ಉಳಿದಿದ್ದು ಒಂದು 30% ಹಾಗೆ ಉಳಿತದೆ. ಅದ್ರ ಜೊತೆಗೆ ನೀವು ತೊಗೊಂಡೋಗಿ ಭೂಮಿಯಲ್ಲಿ ವರ್ಷಾನುಗಟ್ಟಲೆ ಕೆಲವೆಲ್ಲ ಗುಂಡಿಲಿ ಹಾಕ್ಬಿಡ್ತೀರಿ. ಅದು ಕ್ರಮಬದ್ಧವಾಗಿ ಅಲ್ಲಿ ಕೊಳ್ತಿರೋದಿಲ್ಲ. ಆ ಕೊಳೆತು ಪಕ್ವ ಆದಮೇಲೆ ಭೂಮಿಯಲ್ಲಿರೋ ಜೀವಾಣುಗಳಾಗಲಿ ಎರೆಹುಳು ಆಗಲಿ ಆವಾಗಲೇ ಅದನ್ನ ತಿನ್ನೋಕ್ಕೆ ಶುರು ಮಾಡೋದು. ಅಲ್ಲಿವರೆಗೂ ಅದು ತಿನ್ನೋದಿಲ್ಲ. ಈಗ ನಾವಿಲ್ಲಿ ಬೇಕಾದಂಥ ಬೆಡ್ಗಳನ್ನ ಇಲ್ಲಿ ಮಾಡ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ಇವಾಗ ನಿಮಗೆ ಈ ರೀತಿ ಬೆಡ್ ಇದೆ. ಅಪರೂಪಕ್ಕೆ ಮೊನ್ನೆ ಯಾರೋ ಹೇಳ್ತಾಯಿದ್ರು, ಈ ಕಡೆ ಮಾರ್ಚ್ ತಿಂಗಳು ಕಳೆದ ಮೇಲೇ ಮಳೆ ಬರ್ತಾ ಇದ್ದಿದ್ದು ಅಂತ. ಅದೇನು ಅಂತ ಗೊತ್ತಿಲ್ಲ. ಮಳೆಗೂ ನಮಗೂ ಎಷ್ಟು ನಿಕಟ ಸಂಪರ್ಕ ಇದೆ ಅಂದರೆ, ನಾವಿಲ್ಲಿ ಕೆಲಸ ಶುರು ಮಾಡಿದ್ದು ಮರಳು ದಿನವೇ ಇಲ್ಲಿ ಒಂದು ದೊಡ್ಡ ಮಳೆ ಬಂತು. ಅದರಿಂದ JCB ಕೂಡ ಕೆಲಸ ಮಾಡೋದನ್ನ ನಿಲ್ಲಿಸುವಂಥ ಪರಿಸ್ಥಿತಿ ಬಂತು. ಆ ಮಳೆ ನೀರು ಬಿದ್ದಿದ್ದ ನೋಡಿ, ಈ ರೀತಿ ಎಲ್ಲ ಬಿರುಕು ಬಿಟ್ಟಿದೆ. ಈ ಥರ ಇಲ್ಲಿ ಈ ರೀತಿ ಬಿರುಕು ಬಿಟ್ಟಿದೆ. ಒಂದು ಮಳೆ ಮೇಲೆ ಬಿದ್ದಿರೋದ್ರಿಂದ ಹಿಂಗಾಗಿದೆ. ಅದೇ ಈಗ ಇದೆಲ್ಲ ಮಳೆ ಬರೋಕ್ಕೆ ಮೊದಲು ಮಾಡೋಂಥ ಈ ಗುಡ್ಡೆ. ಈಗ ಇದೆಲ್ಲ ಹೊಸ ಗುಡ್ಡೆ. ಇದು ಹೊಸದಾಗಿ ಮಾಡಿದಂಥ ಗುಡ್ಡೆ. ನಿಮಗೆ ಗೊತ್ತಾಗ್ಬೋದು ಹಳೆಯದು ಹೊಸದಕ್ಕೆ ಏನು ವ್ಯತ್ಯಾಸ ಅಂತ. ಇದನ್ನು ನಾವು ನಿಮಗೆ ಗೊತ್ತಿರೋ ಹಾಗೆ ಒಂದು ಲೇಯರು ತಳಗೊಬ್ಬರ, ಒಂದು ಲೇಯರ್ ಕಪ್ಪು ಮಣ್ಣು, ಒಂದು ಲೇಯರ್ ಕೆಂಪು ಮಣ್ಣು, ಒಂದು ಲೇಯರು ಮರಳು, ಹೀಗೆ ಮಿಕ್ಸ್ ಮಾಡಿ ನಾವು ಇದನ್ನು ಈ ರೀತಿ ಗುಡ್ಡೆ ಹಾಕ್ಕೊಳ್ತೀವಿ. ಗುಡ್ಡೆ ಹಾಕೊಂಡ್ಮೇಲೆ ನಿಮಗೆ ಇಲ್ಲಿ ಕಾಣಿಸ್ಬೋದು, ಇಲ್ಲಿ ಕಾಣಿಸ್ತದೆ. ಇಲ್ಲಿ ಇದೆಲ್ಲ ಬಯೋಚಾರನ ಹಾಕಿದ್ದೀವಿ. ಬಯೋಚಾರ ಅಂದರೆ ಈಗ ಅದೇನೋ ಒಂದು ಹೊಸದು ಅಂತ ಎಲ್ಲರೂ ತಿಳ್ಕೊಳ್ಬೇಡಿ, ತುಂಬ ಹಳೆಯದದು. ಈ ಹಳೆ ಮೆಥಡನ್ನೇ ಈಗ ಅದಕ್ಕೆಲ್ಲ ಹೊಸದಾಗಿ ಮಾಡಿ ಎಲ್ಲ ಮಾರ್ಕೆಟಿಂಗು ಉದ್ದೇಶದಿಂದನೇ ಜನರನ್ನೆಲ್ಲ ದಾರಿ ತಪ್ಪಿಸ್ತಾ ಇರೋದು. ಈ ಬಯೋಚಾರ ಅನ್ನೋದು ಮೊದಲು ಇತ್ತು ನಮ್ಮಲ್ಲಿ. ನಿಮಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಬಾಳೆಹಣ್ಣನ್ನು ಹಣ್ಣು ಮಾಡಬೇಕಾದ್ರೆ ಒಂದು ಗೂಡು, ಇಟ್ಟಿಗೆಯಲ್ಲಿ ಒಂದು ಗೂಡನ್ನು ಕಟ್ಟಿ ಅದರೊಳಗಡೆ ಒಂದು ಹೋಲ್ ಬಿಟ್ಕೊಳ್ತಾಯಿದ್ರು. ಆ ಹೋಲ್ ಯಾಕೆ ಅಂದರೆ, ಒಂದು ಮಡಿಕೆಗೆ ಹುಲ್ಲನ್ನು ಹಾಕಿ ಅದ್ರ ಒಳಗಡೆ ಸ್ವಲ್ಪ ಸೂಕ್ಷ್ಮವಾಗಿ ಬೆಂಕಿ ಹಾಕಿ ಅದನ್ನು ಅದ್ರ ಮೇಲೆ ಮುಚ್ಚಿಬಿಟ್ಟು ಅದಕ್ಕೆ ಮಣ್ಣು ಹಾಕಿ ಬಿಟ್ಬಿಟ್ರೆ ಒಂದು 2 ಡೇಸಲ್ಲಿ ಬಾಳೆಹಣ್ಣು ಎಲ್ಲ ಹಣ್ಣಾಗ್ಬಿಡ್ತಾಯಿತ್ತು. ಆಗ ಅದರಲ್ಲಿ ಬರುವಂಥ ಮಸಿನೇ ಬಯೋಚಾರ್. ಅದೇ ರೀತಿ ನಮ್ಮ ಪೂರ್ವಿಕರೆಲ್ಲರೂ ಅಷ್ಟೇ ಒಲೆಯ ಬೂದಿಯನ್ನು ಬಳಸ್ತಿದ್ರು, ಸೌದೆಯನ್ನು ಬಳಸ್ತಿದ್ರು. ಬೂದಿನೂ ನಿಮ್ಮ ಬಯೋಚಾರ ಲೆಕ್ಕಕ್ಕೆ ಬರುತ್ತೆ. ಆಮೇಲೆ ಅದರಲ್ಲಿ ಅರ್ಧಂಬರ್ಧ ಹುರಿದಿರ್ತಂಥ ಸೌದೆ ಇಜಿಲು ಆಗ್ತಿತ್ತು ನೋಡಿ. ಇಜಿಲು ಕೆಲವರೆಲ್ಲ ಅದನ್ನು ಹಳ್ಳಿಗಳಲ್ಲಿ ಇಸ್ತ್ರಿ ಪೆಟ್ಟಿಗೆಗಳು ಬಂದು ತಗೊಂಡೋಗೋರು. ಮತ್ತು ಮನೇಲಿ ಕೆಲವರು ಇಸ್ತ್ರಿ ಮಾಡುವಾಗ ಇಜಿಲಲ್ಲೇ ಮಾಡ್ತಾಯಿದ್ರು. ಇಜಿಲು ಪುಡಿ ನೀವು ಮಾಡಬೇಕು, ಹಲ್ಲೆಲ್ಲ ಉಜ್ಜಕ್ಕೆ ಇಜಿಲು ಪುಡಿ ಮಾಡ್ಕೊಳ್ಬೇಕಾದ್ರೆ ಆ ಇಜಿಲು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡ್ತಾಯಿತ್ತು. ಅದರಲ್ಲೂ ನೀವು ಹಲ್ಲು ಪೌಡ್ರಿಗೆ ಬಳಸಬೇಕಾದ್ರೆ ಹೊಂಗೆ ಮರದ ಇಜಿಲು, ಬೇವಿನ ಮರದ ಇಜಿಲು, ಇದನ್ನು ಹಲ್ಲು ಪುಡಿಗೆ ಬಳಸೋದು ತುಂಬ ಒಳ್ಳೆಯದು. ನಾವು ಗೋಶಾಲೆಯಲ್ಲಿ ಅದನ್ನೇ ಮಾಡ್ತಾಯಿರೋದು. ಆ ಬೂದಿ ಉಳಿದಿದ್ದೂ ಸಮೇತ ನಮ್ಮ ಆಗಿನ ಕಾಲದಲ್ಲಿ ಬಯೋಚಾರ ಅಂತಲೇ ಬಳಸ್ತಾಯಿದ್ರು. ಈಗಿನವರು ಏನೇನೋ ಹೊಸ ಒಂದು ಟೆಕ್ನಿಕ್ ಎಲ್ಲ ಬಳಸಿ, ಮಳೆಯನ್ನು ಬಳಸಿ ಅದನ್ನು ಮಾಡ್ತಾಯಿದ್ದಾರೆ. ಹಾಗೆ ನೋಡಿ, ಇದು ನಮ್ಮ ಗೋಶಾಲೆಯಿಂದ ತಂದಿರುವಂಥ ದನದ ಗೊಬ್ಬರವನ್ನು ನಾವು ಯಾವಾಗಲೂ ಸಾಗಿಸ್ಬೇಕಾದ್ರೆ ಚೀಲದಲ್ಲೇ ಸಾಗಿಸೋದು. ಯಾಕೆಂದರೆ ಅದು ಗಾಳಿಗೆ ಆವಿ ಆಗಬಾರ್ದು. ಯಾಕೆ ಕೆಲವೊಂದೆಲ್ಲ ಪದೇ ಹೇಳ್ತೀವಿ ಅಂದರೆ, ನಾವು ತುಂಬ ತಪ್ಪುಗಳನ್ನು ಮಾಡ್ತೇವೆ. ತುಂಬ ಜನ ತಮ್ಮ ಗಾಡಿಗಳಲ್ಲಿ ಗೊಬ್ಬರವನ್ನು ತಗೊಂಡೋಗುವಾಗ ಗಾಡಿಯಲ್ಲಿ ಓಪನ್ ಪ್ಲೇಸಲ್ಲಿ ತಗೊಂಡೋಗ್ತಾರೆ. ಆ ಓಪನ್ ಪ್ಲೇಸಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಏನಾಗ್ತದೆ, ಅದೆಲ್ಲ ಈ NPK ಅನ್ನೋದೆಲ್ಲ ಗಾಳಿಯಿಂದ ಆವಿಯಾಗಿ ಹೋಗುವಂಥ ವಸ್ತುಗಳಾಗಿರೋದ್ರಿಂದ ಅವುಗಳನ್ನ ನಾವು ಯಾವಾಗಲೂ ಓಪನ್ ಪ್ಲೇಸಲ್ಲಿ ಇಡಬಾರ್ದು. ಅಕಸ್ಮಾತ್ ಓಪನ್ ಪ್ಲೇಸಲ್ಲಿ ಇಟ್ಟು ಅಂದರೆ ಒಂದು 10-15 ನಿಮಿಷದಲ್ಲಿ ಅದನ್ನು ನಾವು ಬಳಸ್ಬಿಡ್ಬೇಕು. ಹಾಗೆ ಗೊಬ್ಬರವನ್ನು ನಮ್ಮವರೆಲ್ಲ ಆಗ ಗಾಡಿಯಲ್ಲಿ ಇಟ್ಕೊಂಡು ಹೋಗ್ತಾಯಿದ್ರು. ಈಗ ನಾವು ಏನು ಮಾಡಿದ್ದೀವಿ, ಅದನ್ನೆಲ್ಲ ಚೀಲದಲ್ಲಿ ತುಂಬಿಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ ನೋಡಿ. ಆಮೇಲೆ ನೀವು ಇನ್ನು ಕೆಲವರೆಲ್ಲ, ನಾವೆಲ್ಲ ತುಂಬ ಚಿಕ್ಕವರಾಗಿತ್ತು, ನಮಗೆಲ್ಲ ಚೆನ್ನಾಗಿ ನೆನಪಿದೆ. ಗದ್ದೆ ಎಲ್ಲ ಕುಯ್ಕೊಂಡು ಆದಮೇಲೆ
ನವಂಬರ್ ಡಿಸೆಂಬರಲ್ಲಿ ಗದ್ದೆಲ್ಲ ಕುಯ್ದಾದ್ಮೇಲೆ ಜನವರಿ ಫೆಬ್ರವರಿ ಭೂಮಿಯನ್ನು ಆರಿಸಿ ಫೆಬ್ರವರಿ ಮೊದಲನೇ ವಾರದಲ್ಲಿ ನಾವೆಲ್ಲ ಸೌತೆಕಾಯಿಯನ್ನು ತೋಟದಲ್ಲಿ ನೆಡ್ತಾ ಇದ್ದೋ. ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಗೆ ಅದೊಂದು ಅಭ್ಯಾಸ ಇತ್ತು. ಒಂದು ಲೈನಲ್ಲಿ ಸೌತೆಕಾಯಿ, ಒಂದು ಲೈನಲ್ಲಿ ಮಂಗಳೂರು ಸೌತೆಕಾಯಿ, ಒಂದಲ್ಲಿ ಬದನೆಕಾಯಿ, ಹೀಗೆ ಸೌತೆಕಾಯಿ ನಮಗೆ ಬೇಕಾದಂಥ ತರಕಾರಿಗಳನ್ನ ಮಾಡ್ತಿದ್ದೋ. ಅಲ್ಲಿ ನಾವು ಬಯೋಚಾರನ ಹೇಗೆ ಮಾಡ್ತಾಯಿದ್ವಿ ಅಂತಂದರೆ, 1 ಅಡಿ ಆಳ 2 ಅಡಿ ಅಗಲದಲ್ಲಿ ಬೆಡ್ ಮಾಡಿಬಿಟ್ಟು ಅದ್ರ ತುಂಬ ತರಗೆಲೆನ ಹಾಕಿ ಅಥವಾ ಸೌದೆಯನ್ನು ಹಾಕಿ ಅದಕ್ಕೆ ಬೆಂಕಿ ಕೊಡ್ತಾಯಿದ್ದು. ಆ ಬೆಂಕಿ ಕೊಟ್ಟ ಜಾಗದಲ್ಲಿ ನಮಗೆ ಏನಾದರೂ ಈ ರೀತಿಯ ಗೊಬ್ಬರ ಬರ್ತಿದೆ ನೋಡಿ. ಇಲ್ಲಿ ಇವಾಗ ಇದು ನಾವು ಓಪನ್ ಆಗಿ ಮಾಡಿರೋಂಥ ಒಂದು ಬಯೋಚಾರ್ ಇದು. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ, ಅದ್ರ ಕಲರ್ ನೋಡಿ, ಅದ್ರದ್ದು ಕಲರ್ ಎಲ್ಲ ಮಿಕ್ಸ್ ಇರ್ತದೆ. ಅದರಲ್ಲಿ ಕೆಲವು ಪರ್ಸೆಂಟೇಜ್ ಇರ್ತದೆ. ನಾವು ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ಬೇರೆ ಯಾರ್ಯಾರ್ದೋ ನಕಲಿ ತರೋ ಬದಲು ನಾವೇನು ಮಾಡ್ತೀವಿ, ಇದನ್ನು ನಾವೇ ವ್ಯತ್ಯಾಸ ಹಿಂದೆ ಮುಂದೆ ಆದರೂ ಪರವಾಗಿಲ್ಲ. ಯಾಕೆಂದರೆ ಅದರಲ್ಲಿ ಮಣ್ಣು ಸಮೇತ ಚೆನ್ನಾಗಿ ಬೆಂದಿರ್ತದೆ. ಆಮೇಲೆ ಅದರಲ್ಲಿ ಇಜಿಲು ನಿಮ್ಗೆ ಕಾಣಿಸ್ತದೆ, ಬೂದಿನೂ ಸಿಗ್ತದೆ. ಎಲ್ಲ ಮಿಕ್ಸ್ ಮಾಡಿ ನಾವು ಹಾಕ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಈ ರೀತಿಯ ಒಂದು ಬಯೋಚಾರನ್ನು ನಾವೆಲ್ಲ ಚಿಕ್ಕದಲ್ಲಿದ್ದಾಗಲೇ ಮಾಡ್ತಾಯಿದ್ದೋ. ಇನ್ನು ಕೆಲವರು ಮನೆಯ ಬೂದಿಯನ್ನು ಬಳಸ್ತಾಯಿದ್ರು. ಇನ್ನು ಅನೇಕರು ಅದಕ್ಕೆ ಒಂದು ಪಾತಿಯನ್ನು ಮಾಡಿ ಭೂಮಿಯಲ್ಲೇ ಬೆಂಕಿ ಹಾಕಿ ಅದನ್ನು ಅಲ್ಲಿ ಅದ್ರ ಮೇಲೆ ಮಾಡಿದ್ರೆ ಬೆಂಕಿ ಚೆನ್ನಾಗಿ ಉರಿಯೋಕ್ಕೆ ಶುರುವಾದಾಗ, ಈಗ ಅವರೆಲ್ಲ ಡ್ರಮ್ಮು ಅದು ಇದು ಅಂದ್ಬಿಟ್ಟು ಏನೇನೋ ಎಕ್ವಿಪ್ಮೆಂಟ್ಸ್ ಹೇಳ್ತಾರೆ. ನಾವು ಮಾಡ್ತಾ ಇದ್ದಂಥ ಅನೇಕ ಮೆಥಡ್ಗಳಲ್ಲಿ ಏನಂತಂದರೆ, ತುಂಬ ವರ್ಷದಿಂದ 40, 50, 60 ವರ್ಷದಿಂದಲೇ ನಾವು ಅದನ್ನು ಮಾಡಿದ್ದೀವಿ. ಅದನ್ನು ಏನು ಮಾಡೋದು ಅಂದರೆ, ಚೆನ್ನಾಗಿ ಬೆಂಕಿ ಹತ್ತಾ ಇದೆ ಅಂದರೆ ಉರಿಯೋಕ್ಕೆ ಶುರುವಾದಾಗ ಅದ್ರ ಮೇಲ್ಗಡೆ ಹಸಿ ಸೌದೆಗಳನ್ನ ಹಾಕಿ, ಹಸಿ ಸೊಪ್ಪನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಮುಚ್ಚಿಬಿಡೋರು. ಬೆಂಕಿ ಆರೋಗೋದು. ಅದು ನಿಧಾನದಲ್ಲಿ ಬೆಂಕಿ ಮಿತವಾಗಿ ಅದು ಬೇಯೋದು. ಬೆಂದು ಬೆಳಿಗ್ಗೆ ನೋಡುವಾಗ ಎಲ್ಲ ಅಲ್ಲಿ ಬೂದಿ ಇರ್ತಿರಲಿಲ್ಲ. ಬೂದಿ ಪರ್ಸೆಂಟೇಜ್ ಒಂದು 10% ಬೂದಿ ಇರ್ತಿತ್ತು. ಬಾಕಿ ಎಲ್ಲ ಏನಾಗೋದು ಅಂದರೆ ನಿಮಗೆ ಅಲ್ಲಿ ಎಲ್ಲ ಇಜ್ಜಿಲು ಉಳಿತಾಯಿತ್ತು. ಅದೊಂದು ಮೆಥಡ್ ಪ್ರಕಾರ ಮಾಡ್ತಾಯಿದ್ರು. ಈಗಿನವರೆಲ್ಲ ಒಂದು ಏನೋ ಒಂದು ಆ ಟೆಕ್ನಿಕ್ಕು ಈ ಟೆಕ್ನಿಕ್ ಅಂತ ಹೇಳ್ತಾರೆ. ಅದು ಎಷ್ಟು ಸರಿನೋ ತಪ್ಪೋ ಅದು ನನಗೆ ಗೊತ್ತಿಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ನೀವು ಯಾವುದೇ ಗೊಬ್ಬರವನ್ನು ಹೊರಗಡೆ ಪಾರ್ಟಿಯಿಂದ ತರಬೇಕಾದ್ರೆ ನಿಮ್ಮ ಸುಲಭ ಮತ್ತು ಸುಖಕರ ಜೀವನಕ್ಕೆ ನಮ್ಮ ಹೆಗ್ಗೋಡಿಪುರದ ಶಿವಕುಮಾರ್ ಅವರು ಹೇಳಿದಾಗೆ, ನಾವೆಲ್ಲರೂ ಏನು ಮಾಡಿದ್ದೀವಿ, ಸುಲಭ ಮತ್ತು ಸುಖಕರದ ಜೀವನಕ್ಕೆ ನಾವು ಅಳವಡಿಸ್ಕೊಂಡ್ಬಿಡ್ತೀವಿ ನಮ್ಮ ಲೈಫನ್ನು. ನಮಗೆ ಸುಲಭವಾಗಿರಬೇಕು, ಸರಳವಾಗಿರಬೇಕು, ಶ್ರಮ ಅನ್ನೋದು ಇರಬಾರ್ದು. ನೋಡಿ, ಮನೆ ಗುಡಿಸೋದು, ಇವತ್ತೆಲ್ಲ ಗೃಹಿಣಿಯಲ್ಲಿ ಅನೇಕ ಕಾಯಿಲೆಗಳ ಬಗ್ಗೆ ಕಾರಣ ಏನಂದರೆ, ಮನೆ ಕೆಲಸವನ್ನು ಮಾಡೋದಿಲ್ಲ ಅವರು. ಎಲ್ಲದಕ್ಕೂ ಆಳು ಇಟ್ಕೊಳ್ತಾರೆ. ಅಕಸ್ಮಾತ್ ಅವರೇ ಮಾಡಿದ್ರು ಒಂದು ರುಬ್ಬೋದಾಗಲಿ ಬೀಸೋದಾಗಲಿ ಎಲ್ಲವನ್ನು ಯಂತ್ರದ ಸಹಾಯದಿಂದನೇ ಮಾಡ್ತಾಯಿದ್ದಾರೆ. ಇವತ್ತು ನಾವು ಯಂತ್ರಕ್ಕೆ ಹಾಕ್ತಾ ಇರೋದು ದುಡ್ಡನ್ನ ಲೆಕ್ಕ ಹಾಕಿಬಿಟ್ರೆ, ಮೊದಲು ಇವತ್ತೊಂದು ಸಣ್ಣ ಒಂದು ಯಂತ್ರಕ್ಕೆ ಹಾಕೋ ದುಡ್ಡು ನೋಡಿ ಲೆಕ್ಕ ಹಾಕಿಬಿಟ್ರೆ ಮೊದಲು ಒಂದು ಸಂಸಾರ ನಡೆದೋಗೋದು. ಈಗ ನೋಡಿ, ಇವತ್ತು ಯಾವುದೂ ಮನೇಲಿ ಹೋಗಿ ನೋಡಿದ್ರೆ ನಿಮಗೆ 5,000 6,000 ಕಮ್ಮಿ ಯಾವ ಮಿಕ್ಸಿನೂ ಇಲ್ಲ. ಬಹುಶಃ ಜಾಸ್ತಿ ಇರೋದು ಇರ್ಬೋದು. 5,000 to 6,000 ಒಂದು ಮಿಕ್ಸಿಗೆ ನಾವು ಖರ್ಚು ಮಾಡೋದಾದರೆ, ಆಗಿನ ಕಾಲದಲ್ಲಿ ಇಡೀ ಒಂದು ಕುಟುಂಬದ ಇಡೀ ಒಂದು ವರ್ಷದ ಆದಾಯನೇ 5,000 ರೂಪಾಯಿ ಮೇಲೆ ಇರಲಿಲ್ಲ. ಒಬ್ಬ ತಂದೆ ಯಾರೋ ಒಬ್ಬರು ಮನೇಲಿ ಹೋಗಿ ಕೆಲಸಕ್ಕೆ ಸೇರಿಕೊಂಡ್ರೆ ಅವನಿಗೆ ಒಂದು ವರ್ಷಕ್ಕೆ 500 to 600 ರೂಪಾಯಿ ಕೊಡೋರು. ತಾಯಿಗೆ ಒಂದು 300 ರೂಪಾಯಿ ಕೊಡೋರು. ತಂದೆ ತಾಯಿಯ ಒಂದು ವರ್ಷದ ಆದಾಯನೇ 1,000-1,500 ರೂಪಾಯಿ ಇರ್ತಿತ್ತು. ಮಕ್ಕಳಿಗೆಲ್ಲ ಬಿಡಿ, ಮಕ್ಕಳಿಗೆ ಒಂದು ವರ್ಷ ಎಲ್ಲ ಜೀತ ಮಾಡ್ತೀನಿ ಅಂದರೆ, ಯುಗಾದಿ ಹಬ್ಬ ಇನ್ನೇನು ಬರ್ತಾ ಇದೆ, ಯುಗಾದಿ ಹಬ್ಬದ ಟೈಮಲ್ಲಿ ಎಲ್ಲರೂ ಜೀತ ಮಾಡ್ತಾ ಇದ್ದಿದ್ದು. ಯಾಕೆ ನಾನು ಹಳೆಯದನ್ನೆಲ್ಲ ನೆನಪು ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಖರ್ಚು ಎಷ್ಟು ಕಡಿಮೆ ಇತ್ತು ಅನ್ನೋದಕ್ಕೆ. ಆಗೆಲ್ಲ ನಾವು ಒಂದು ಮಸಾಲೆ ಪದಾರ್ಥ ಆಗಲಿ, ಒಂದು ರಾಗಿ ರುಬ್ಬೋದಾಗಲಿ, ಅಥವಾ ಒಂದು ರಾಗಿ ಹಸಿಟ್ಟು ಮಾಡ್ಕೊಳ್ಳೋದಾಗಲಿ, ಅಕ್ಕಿ ಹಸಿಟ್ಟು ಆಗಲಿ, ನಮ್ಮಲ್ಲೇ ಇರೋಂಥ ಕಲ್ಲುಗಳನ್ನು ನಾವು ಬಳಸ್ಕೊಂಡು, ಯಾವಾಗೋ ವರ್ಷಕ್ಕೆ ಒಂದು ಸಲ ಯಾರೋ ಒಬ್ಬ ಕಲ್ಲು ಮುಳ್ಳು ಹೊಡಿಯೋನು ಅಂತ ಬರೋರು. ಅವರು ಹೇಳೋ ಸ್ಟೈಲೇ ಬರೋದು, ಕಲ್ಲು ಮುಳ್ಳು ಅಂತ ಹೇಳೋರು ಅವರು. ಆ ಕಲ್ಲು ಮುಳ್ಳು ಹೊಡಿಯೋರಿಗೆ ಒಂದು ಅರ್ಧ ಸೇರು ರಾಗಿ ಕೊಟ್ಟರೆ ಆ ಕಲ್ಲಿಗೆ ಕಲ್ಲು ಮುಳ್ಳು ಹೊಡಿಯೋರು. ಅರ್ಧ ಸೇರು ರಾಗಿ ಕೊಟ್ಟರೆ ಸಾಕು. ಕೆಲವೊಮ್ಮೆಲ್ಲ 10 ಪೈಸೆ ಕೊಟ್ಟರು ಅವ್ರು ಕಲ್ಲು ಮುಳ್ಳು ಹೊಡ್ಕೊಟ್ಟಿರೋಂಥ ಉದಾಹರಣೆಗಳನ್ನ ನಾನು ಕಣ್ಣಲ್ಲಿ ನೋಡಿದ್ದೀನಿ. ಅಷ್ಟು ಸುಲಭವಾಗಿದ್ದಂಥ ಒಂದು ಪದ್ಧತಿಯನ್ನು, ಮತ್ತು ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿತ್ತು. ನಿಮ್ಮ ಆ ಮಸಾಲೆ ಪದಾರ್ಥ ಎಲ್ಲ ಇದೆಯಲ್ಲ, ಅದೆಲ್ಲ ತುಂಬ ಸುಲಭವಾಗಿತ್ತು. ಆ ಸುಲಭವಾದ ಕೆಲಸವನ್ನು ಇವತ್ತು ಏನು ಮಾಡಿದ್ದೀವಿ ನಾವು, ಭಾಳ ಕಗ್ಗಟ್ಟಾಗಿ ಮಾಡಿಕೊಂಡು ಸುಲಭವಾಗಿ ಮಾಡೋಕ್ಕೆ ಹೋಗಿ ಅದಕ್ಕೆ ಮಿಷಿನ್ಗಳ ಸಹಾಯದಿಂದ ಮಾಡಿ ಮಿಕ್ಸಿ, ಮೊದಲೆಲ್ಲ ಒಂದು 500-1,000 ರೂಪಾಯಿಗೆ ಸಿಗ್ತಿತ್ತು ಮಿಕ್ಸಿ. ಇವತ್ತು 7,000 to 8,000 10,000 ಗಂಟೆ ಮಿಕ್ಸಿ ಆಗಿದೆ ಅಂದರೆ, ಮತ್ತು ಅದು ರಿಪೇರಿಗೆ ಬಂತು ಅಂದರೆ ಅದಕ್ಕೆ ಇನ್ನೊಂದು 2-3 ಸಾವಿರ ರೂಪಾಯಿ ಎಕ್ಸ್ಟ್ರಾ ಖರ್ಚಾಗ್ತದೆ. ಹೀಗೆ ನಾವು ಎಲ್ಲಿ ಸುಲಭ ಅಂತ ಹುಡ್ಕೋಕೆ ಹೋಗ್ತೀವಿ, ಯಂತ್ರಗಳನ್ನ ಅಳವಡಿಸ್ಕೊಂಡು ಹೋಗ್ತೀವಿ, ಅಲ್ಲಿ ನಮಗೆ ಖರ್ಚೇ ಜಾಸ್ತಿ ಆಗ್ತದೆ, ಮತ್ತು ಅದರಿಂದ ಆರೋಗ್ಯ ಕೆಡ್ತದೆ. ಇವತ್ತು ಯಾರ ಮನೇಲಾದ್ರೂ
ಮಿಕ್ಸಿಲೋ ಅಥವಾ ನೀವು ಗ್ರೈಂಡರಲ್ಲೋ ಮಾಡಿರೋಂಥ ಅಡುಗೆಯಲ್ಲಿ ಮಾಡಿರೋಂಥ ಸಾಂಬಾರು ರುಚಿಯನ್ನು ನೋಡಿ. ಮೊದಲು ಇದೇ ಈಗ ನಿಮ್ಮ ಮನೇಲಿ ಯಾವುದೋ ಹಳೇದು ಉಳಿದಿರೋ ಕಲ್ಲಿನ ಅಲ್ಲಿ ರುಬ್ಬಿ ಅಡುಗೆ ಮಾಡಿ ನೋಡಿ, ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ. ಆರೋಗ್ಯದಲ್ಲೂ ತುಂಬ ಬದಲಾವಣೆ ಆಗ್ತದೆ. ಇದನ್ನು ನಾವು ಸ್ವಲ್ಪ ಬಿಟ್ಟು ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು, ಹಿಂದಿನ ಸ್ಟೆಪ್ ಹೋಗ್ಬೇಕು. ಕೆಲವೆಲ್ಲ ಹೋಗ್ತಾ ಇದ್ದಾರೆ, ಆದರೆ ಅದು ವೇಗ ಭಾಳ ಕಡಿಮೆ. ಸಿಟಿಲಿರೋರಿಗೆಲ್ಲ ಇವಾಗ ಗೊತ್ತಾಗೋಗಿದೆ. ನಾವು ರಾಗಿ ಕಲ್ಲಲ್ಲಿ ಬಿಸ್ಕೊಳ್ಬೇಕು. ಕೆಲವು ಮನೇಲಿ ಹೋದರೆ ಈಗೆಲ್ಲ ಮಡಿಕೆ ಎಲ್ಲ ಕಾಣಿಸ್ತಾ ಇದೆ, ಮಡಿಕೆ ಕಾಣಿಸ್ತಾ ಇದೆ. ಆಮೇಲೆ ಮಾಮೂಲಿಯಾಗಿ ಬರುವಂತಹ ಕೆಲವು ಸಣ್ಣ ಸಣ್ಣ ಇದು ಕಲ್ಲು ಮತ್ತು ಕುಟ್ಟು ನೀನೆಲ್ಲ ಇಟ್ಕೊಂಡಿದ್ದಾರೆ. ಇರಲಿ, ಬದಲಾವಣೆ ಆಗೇ ಆಗ್ತದೆ. ಯಾಕೆಂತಂದರೆ ಒಂದಿನ ಇದು ಬದಲಾವಣೆ ಆಗಲೇಬೇಕು. ಯಾರೇ ಏನೇ ಕುಣಿಲಿ, ಏನೇ ಕಾನೂನುಗಳು ಬರಲಿ, ನಮ್ಮ ಜನರಿಗೆ ಯಾವಾಗ ಆರೋಗ್ಯದಲ್ಲಿ ಇರಬೇಕು ಅನ್ನೋದೊಂದು ವಿಚಾರ ಬಂತು, ಆಗ ನಮ್ಮ ಪೂರ್ವಿಕರು ಏನು ಸರಳವಾದ ವಿಧಾನವನ್ನು ಅನುಸರಿಸ್ತಿದ್ರು ಅದಕ್ಕೆಲ್ಲರೂ ವಾಪಸ್ ಹೋಗಿ